ಶೋಭಿತಾ, ಮಾವ ಕರೆಕ್ಟಾಗಿ ಹೇಳಿದ್ರು ಕಣೆ, ಬಸ್ ಸ್ಟ್ಯಾಂಡ್ ಅಲ್ಲ ಅಂತ. ಅವರೆಲ್ಲ ಕೂತ್ಕೊಂಡಿರೋದು ನೋಡು, ಮನೆ ಥರನ ಅನಿಸ್ತಿದೆ, ಬಸ್ ಸ್ಟ್ಯಾಂಡ್ ಥರನೇ ಅನಿಸ್ತಿದೆ. ಈಗ ಬಸ್ ಸ್ಟ್ಯಾಂಡ್ ಥರ ಇದೆ, ಆದರೆ ಇವರೆಲ್ಲ ವಾಪಸ್ ಹೋಗೋಷ್ಟರಲ್ಲಿ ಈ ಮನೆನ ರೈಲ್ವೆ ಸ್ಟೇಷನ್ ಮಾಡಿ ಹೋಗೋ ಥರ ಇದ್ದಾರೆ. ಬೇಡ ಬರ್ತಾ ದಾರಿಲ್ಲ. ದಾರಿಲಿ ಮಾಮೂಲಿ ಕಾಫಿ ಪುಡಿ ಹಾಕಿ ಮಾಡಿರೋ ಕಾಫಿ ಕುಡ್ದು ಈಗ ನಾನ್ ಮಾಡಿರೋ ಅಮೃತನ್ ಬ್ಯಾಡ ಅಂತೀರಾ? ಕಪಟ್ ಕುಡಿ. ಪರವಾಗಿಲ್ಲ, ನಾನು ಆಮೇಲೆ ಕುಡಿತೀನಿ. ಆಮ್ಯಾಗ ಕುಡಿತೀರಾ? ನಮ್ ಲಕ್ಷ್ಮವ್ವ ಅವ್ರ ಅವಪ್ಪಂಗೆ 3 ಹೊತ್ತು ಕಾಫಿ ಕೊಟ್ರೆ ಆ ದೇವ್ರ ಮೆಚ್ತಾನ. ಈಗ ಕಾಫಿ, ಆಮ್ಯಾಕೆ ಜ್ಯೂಸು, ಆಮ್ಯಾಕೆ ಬಾದಾಮಿ ಹಾಲು, ರಾತ್ರಿ ಊಟ ಆದ್ರ ಮೇಲೆ ಕೇಸರಿ ಹಾಲು. ಯಶೋಪುರ, ಈಕೆ ಮಾತಿಗೆ ಯಾಕೆ ಬಾಯಿ ಕೊಡ್ಲಿಕ್ಕೆ ಹೋಗ್ತೀರಿ? ಈ ಕಾಫಿ ಕಪ್ ತಗೊಂಡು ನಿಮ್ ಬಾಯಿಗೆ ಇಟ್ಕೊಂಡ್ಬಿಡ್ರಿ. ಏನೋ ನಂದೇ ಬಾಯಿ ಜೋರ್ ಅಂತೀಯ? ನಿನ್ನ ಬಾಯಿ ಜೋರ್ ಅಂತಂದಿಲ್ಲ, ನಿನ್ ಮಾತಿನ ಮಲ್ಲಿ ನಿನ್ನ ಮಾತಿಗೆ ಬಾಯಿ ಕೊಡಕ್ ಆಗುದಿಲ್ಲ ಅಂತ ನೀನು ಹೊಗಳಾಕತ್ತೀನಿ. ಆಹಾ, ಸೂಪರ್ ಸುಬ್ರಾಯ, ಅಳಿಯಲ್ಲ ಮಗಳ ಗಂಡ ಅಂದಂಗೆ. ಬಾಯಿ ಬಡ್ಕಿ, ಬಜಾರಿ, ಮಾತಿನ ಮಲ್ಲಿ ಎಲ್ಲ ಅಂದ್ರು ಒಂದೇ ಅಂತ ನಂಗೆ ಗೊತ್ತಿಲ್ವಾ? ಏ ನಾಗಿನಿ, ನಾ ಯಾವತ್ ನಿನಗ ಬಾಯಿ ಬಡಿಕೆ ಅಂತೀನಿ? ಈಗ ಅಂದ್ಯಲ್ಲ. ಪ್ರಸಾದು, ಎಷ್ಟು ಮಾತಾಡ್ತೀರಿ, ಸುಮ್ಮನಿರೋ. ಆತ್ರಿ ಅಪ್ಪರ. ನೋಡ್ದ, ಅಪ್ಪರಿಗೆ ಗೊತ್ತು ನೀನ್ ಬಾಯಿ ಬಡ್ಕಂತ, ಅದಕ್ಕೆ ನೀನ್ ಬಾಯಿ ಮುಚ್ಚು ಅಂತ ಬೋದಿದ್ದು. ನಂಗೇನಾದ್ರು ಹೇಳಿದ್ರಾ? ಥ್ಯಾಂಕ್ಸ್ ಅಪ್ಪರೇ. ಏಯ್, ತಪ್ಪಾತು.